ಓಂ ಗೃಣಿಃ ಓಂ ಓಂ ಗೃಣಿಃ ಓಂ. ಹರೇ ಕೃಷ್ಣ. ಚಕ್ರಾಬ್ಜ ಮಂಡಲ ಚಕ್ರಾಬ್ಜ ಮಂಡಲದ ಪ್ರತೀಕದಲ್ಲಿ ಪರಮಾತ್ಮನ ಅನುಸಂಧಾನಾದಿಗಳ ವಿಷಯಗಳ ವಿವರಣೆಯನ್ನು ನಾವು ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿಯಿಂದ ಪಡೆಯಬಹುದಾಗಿದೆ. ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿ ರಾಗ ಭೈರವಿ, ಧ್ರುವತಾಳ. ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ ಎರಡು ಎಡ ಬಲದಿ ರಚಿಸಿ, ಶಂಕೆಯಿಲ್ಲದೆ ನಡುವೆ ಗೃಣಿಯೆಂದು ಲಿಪಿಸಿ, ಮೀನಾಂಕನಯ್ಯನ ಪೀಠಸ್ಥಳವಿದೆಂದು, ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವನ್ನೇ ಮಾಡಿ ಅದರ ಬಳಿಯೇ ಪರಮಾತ್ಮನನ್ನು ಧ್ಯಾನಿಸುತ್ತಾ ಒಂದು ವೃತ್ತವನ್ನು ಕಂಕಣಾಕಾರವನ್ನು ಬರೆಯಬೇಕು. ಆ ವೃತ್ತದ ಎಡಕ್ಕೆ ಮತ್ತು ಬಲಕ್ಕೆ ಓಂಕಾರವನ್ನು ಬರೆಯಬೇಕು. ಅದರ ವೃತ್ತದ ಮಧ್ಯದಲ್ಲಿ ಮಿಡ್ ಪಾಯಿಂಟ್ ಏನಿದೆ ಅದಕ್ಕೆ ಒಂದು ಸರಳವಾದ ಒಂದು ರೇಖೆಯನ್ನು ವೃತ್ತದ ಎರಡು ಕೊನೆಯನ್ನು ತೆಗೆದು ನಾವು ಹಾಕಿದಾಗ ಏನು ಸ್ಥಳ ಬರ್ತದಲ್ಲ ಅಲ್ಲಿ ಒಂದು ಕಡೆ ವೃತ್ತದ ಒಂದು ಕಡೆ ಇನ್ನೊಂದು ಕಡೆ ಎರಡು ಕಡೆ ನಾವು ಓಂಕಾರವನ್ನು ಬರೆಯಬೇಕು. ವೃತ್ತದ ಮಧ್ಯದಲ್ಲಿ ಗೃಣಿ ಎಂದು ಬರೆಯಬೇಕು. ವೃತ್ತದ ಮಧ್ಯದಲ್ಲಿ ಏನು ಪಾಯಿಂಟ್ ಇದೆಯಲ್ಲ, ಮಧ್ಯದ ಪಾಯಿಂಟು ಹೇಗೆ ಭೂಲೋಕದ ಮಧ್ಯದಲ್ಲಿ ಮೇರು ಪರ್ವತ ಇದೆಯೋ ಹಾಗೆ ಮಧ್ಯ ಪಾಯಿಂಟ್ನಲ್ಲಿ ಗೃಣಿ ಅಂತ ನಾವು ಬರೀಬೇಕು. ಎರಡೂ ಓಂಕಾರಗಳ ಮಧ್ಯದಲ್ಲಿ ಗೃಣಿಯು ಕಂಡುಬರುತ್ತದೆ. ಒಂದು ಸ್ಟ್ರೇಟ್ ಲೈನ್ನಲ್ಲಿ ಓಂ ಗೃಣಿಹಿ ಓಂ, ಓಂ ಗೃಣಿಹಿ ಓಂ, ಓಂ ಗೃಣಿಹಿ ಓಂ ಅಂತ ಕಾಣಿಸ್ತದೆ. ಗೃಣಿ ಎಂದು ಬರೆದಿರುವ ಸ್ಥಳವನ್ನು ಶ್ರೀಹರಿಯ ಮೀನಾಂಕನಯ್ಯನ, ಮೀನನ್ನು ತನ್ನ ಅಂಕಿತವನ್ನಾಗಿ ಅಂದರೆ ಧ್ವಜವನ್ನಾಗಿ ಉಳ್ಳವನಾದ ಮನ್ಮಥ ದೇವನ ತಂದೆಯಾದ ಶ್ರೀಹರಿಯ ಪೀಠಸ್ಥಳವೆಂದು ನಾವು ನಿಶ್ಶಂಕೆಯಿಂದ ಚಿಂತನೆ ಮಾಡಬೇಕು. ಮೀನಾಂಕನಯ್ಯನ ಪೀಠಸ್ಥಳ ಅದು ಮಧ್ಯದಲ್ಲಿ ಇದ್ದಾನೆ. ಗೃಣಿ ಎಂದರೆ ಕೃಪಾಳು ಎಂದು ಅರ್ಥ. ಪರಮಾತ್ಮನು ಬಹಳ ಕೃಪಾಳು, ಕರುಣಾಮಯಿ ಆಗಿದ್ದಾನೆ. ಅವೆಲ್ಲ ವಿಷಯಗಳನ್ನು ನಂತರ ನಾವು ತಿಳಿದುಕೊಳ್ಳೋಣ. ಬಿಂಬರೂಪಿಯಾದ ಪರಮಾತ್ಮನಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ಜೀವಿಗಳಾದ ನಾವು ಪರಮಾತ್ಮನ ಪ್ರತಿಬಿಂಬರೇ ಆಗಿರುವ ಕಾರಣ ಆ ಬಿಂಬನಲ್ಲಿ ನಾವು ನಮ್ಮ ಪೂಜೆಯನ್ನು ಸಲ್ಲಿಸಬೇಕು. ಬಿಂಬಾನುಸಂಧಾನವು ನಮ್ಮ ಜೀವನದಲ್ಲಿ ಕ್ಷಣ ಕ್ಷಣವೂ ಇರಬೇಕು. ಅದೇ ಇನ್ನೊಂದು ರೀತಿಯಲ್ಲಿ ಈಶದಾಸ ಭಾವ ಎಂದು ಕರೆಯಲ್ಪಡುವುದು. ಬಿಂಬಾನುಸಂಧಾನ ಅಂದರೆ ನಮ್ಮ ಹೃದಯ ಕಮಲದಲ್ಲಿರತಕ್ಕಂಥ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. ಪರಮಾತ್ಮನು ತಾನು ಪ್ರಣವ ಮಂತ್ರದಿಂದ ವಾಚ್ಯನಾಗಿದ್ದಾನೆಂದು ಹೇಳಿದ್ದಾನೆ. ಅಹಮೇ ಕಿಲಗುಣೋ ವಾಚಕಃ ಪ್ರಣವೋ ಮಮಃ ಅಕಾರಾದ್ಯತಿ ಶಾಂತಾತಃ ಸೋಯ ಮಶ್ಚಾಕ್ಷರೋ ಮತಃ. ತಂತ್ರಸಾರ ಸಂಗ್ರಹ 1ನೇ ಅಧ್ಯಾಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ಎಲ್ಲ ಕಲ್ಯಾಣ ಗುಣಗಳಿಂದಲೂ ಪೂರ್ಣನಾದವನು ನಾನೊಬ್ಬನೇ. ಶ್ರೀಹರಿಯೇ ಮಾತ್ರ ಸಕಲ ಕಲ್ಯಾಣ ಗುಣ ಪರಿಪೂರ್ಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಆತನಿಗೆ ಯಾವುದೇ ದೋಷದ ಸ್ವಲ್ಪ ಗಂಧವೂ ಇಲ್ಲ. ನನಗೆ ವಾಚಕವಾದ ಮಂತ್ರವು ಪ್ರಣವ ಮಂತ್ರವಾಗಿದೆ. ಪ್ರಣವ ಮಂತ್ರವು ನನಗೆ ವಾಚಕವಾಗಿದೆ. ಓಂಕಾರವೇ ಪ್ರಣವ ಮಂತ್ರ. ಓಂಕಾರವೇ ಪ್ರಣವ ಮಂತ್ರ, ಮೊದಲ ಮಂತ್ರ. ಅದು ಪರಮಾತ್ಮನಿಗೆ ವಾಚಕವಾದಂಥ ಮಂತ್ರ ಓಂ ಓಂ ಓಂ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ ಅಂದರೆ ಕಲಾ ಅಂತ ಕೂಡ ಅಂತಾರೆ. ಅದಕ್ಕೆ ಶಾಂತ, ಅತಿಶಾಂತ, ಹೀಗೆ 8 ಅಕ್ಷರಗಳು ಇರುತ್ತವೆ. ಓಂಕಾರದಲ್ಲಿ 8 ಅಕ್ಷರಗಳಿರುತ್ತವೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ ಮತ್ತು ಅತಿಶಾಂತ. ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮನ ಮುಖಕಮಲದಿಂದ ಮೊದಲು ಬಂದಿರುವ ಅಕ್ಷರವೇ ಓಂಕಾರವು. ಮೊದಲ ಅಕ್ಷರವೇ ಓಂಕಾರ ಬಂತು ಸೃಷ್ಟಿಯ ಪ್ರಾರಂಭದಲ್ಲಿ. ಶ್ರೀಹರಿಯ ಮುಖ್ಯವಾಚಕ ಶಬ್ದವಾದುದರಿಂದ ಪ್ರಣವ ಎಂದು ಕರೆಯಲ್ಪಡುತ್ತದೆ. ಪ್ರಣವ ಅಂತ ಕರೀತಾರೆ, ಯಾಕೆಂದರೆ ಶ್ರೀಹರಿಗೆ ಅದು ಮುಖ್ಯವಾಚಕವಾದಂಥ ಶಬ್ದ. ಓಂಕಾರ ಜಪಿಸುವವರಿಗೆ ಸಂಸಾರ ತಾರಕವಾದುದರಿಂದ
ಈ ಪ್ರಣವಕ್ಕೆ ತಾರ ಎಂದು ಕರೆಯುವರು ಎಂದು ಸ್ಕಾಂದ ಪುರಾಣ ಉಲ್ಲೇಖ ಮಾಡಿದೆ. ತಾರ ಅಂತ ಕೂಡ ಅಂತಾರೆ ಇದಕ್ಕೆ. ಓಂಕಾರವು ಪರಬ್ರಹ್ಮನಾದ ಶ್ರೀ ವಿಷ್ಣುವಿಗೆ ಸಕಲ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಹೇಳುತ್ತದೆ. ಯಮಧರ್ಮನು ನಚಿಕೇತನಿಗೆ ನಿನಗೆ ಬ್ರಹ್ಮಸ್ವರೂಪವನ್ನು ಸಂಕ್ಷೇಪದಲ್ಲಿ ಹೇಳುತ್ತೇನೆಂದು ತಿಳಿಸಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಓಮಿತ್ತೇತ ಓಂ ಎಂದು ಬ್ರಹ್ಮೋಪದೇಶ ಮಾಡಿದನು ಎಂದು ಕಾಠಕ ಉಪನಿಷತ್ತು ಹೇಳಿದೆ. ಯಮಧರ್ಮ ನಚಿಕೇತನಿಗೆ ಹೇಳ್ತಾರೆ ಏನಂದರೆ, ನಿನಗೆ ಎಲ್ಲವನ್ನ ಬ್ರಹ್ಮನ ಸ್ವರೂಪವನ್ನು ಸಂಗ್ರಹವಾಗಿ ಹೇಳಬೇಕಂದ್ರೆ ಓಂ ಅಂತ. ಓಂ ಅಂತಕ್ಕಂಥ ತಿಳ್ಕೊಂಬಿಟ್ರೆ ಪರಬ್ರಹ್ಮನ ವಿಚಾರವಾಗಿ ಸಂಗ್ರಹವಾಗಿ ಎಲ್ಲವನ್ನು ನೀನು ತಿಳ್ಕೊಂಡಂಗಾಗುತ್ತೆ. ಅಂದರೆ ಸಂಗ್ರಹ ರೂಪ ಅದು ಓಂ ಅಂತಕ್ಕಂಥದ್ದು ಅಂತ ವಿಚಾರ. ಓಂಕಾರವನ್ನು ಉಚ್ಚರಿಸುತ್ತಾ ದೇಹ ತ್ಯಾಗ ಮಾಡುವವನು ಉತ್ತಮ ಗತಿಯನ್ನು ಹೊಂದುವನು ಎಂದು ಭಗವದ್ಗೀತೆ ಹೇಳುತ್ತದೆ. ಓಮಿತ್ತೇತ್ಯಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ತೆರೆದಿಹ ಇಂದ್ರಿಯ ಬಾಗಿಲುಗಳ ನುಗ್ಗಿ ಬರುತಿಹ ವಾಯುವ ತಡೆದು ಹರಿಯುವ ಬ್ರಹ್ಮರಂಧ್ರದಲ್ಲಿ ನಿಲ್ಲಿಸುತ್ತಲೇ ನಿರುತದಿ ಓಂಕಾರ ರೂಪಿ ಹರಿಯಾದ ಎನ್ನನ್ನುಚ್ಚರಿಸುತ್ತ ಸ್ಮರಿಸುತ್ತ ಹರಣವ ಬಿಟ್ಟಂಥ ಭಕ್ತ ಪರಪದ ಎಂದರೆ ಎಂದೆಂದು ಜನ್ಮಕ್ಕೆ ಬರದೆನ್ನ ಬಳಿಯಿರ್ಪ ಮುಕ್ತ ಅಂತ ಹುಯಿಲುಗಳ ಅಚ್ಯುತದಾಸರು ತಮ್ಮ ಗೀತೆಯ ವ್ಯಾಖ್ಯಾನ ಸಾಂಗತ್ಯದ ವ್ಯಾಖ್ಯಾನವಾದ ಗೀತಾಮೃತದಲ್ಲಿ ಹೇಳಿದ್ದಾರೆ. ಓಂಕಾರವನ್ನು ಹೇಳುತ್ತಾ ಜಪವನ್ನು ಮಾಡುತ್ತಾ ಪ್ರಾಣಾಯಾಮಾದಿಗಳನ್ನು ಮಾಡುತ್ತಾ ಪರಮಾತ್ಮನನ್ನು ಹೃದಯದಿಂದ ನೆನೆಯುತ್ತಾ ಕೊನೆಗೆ ಬ್ರಹ್ಮರಂಧ್ರದಿಂದ ಏನು ಏನು ಹೋಗ್ತಾನಲ್ಲ ಬೇರೆ ಲೋಕಕ್ಕೆ, ಉರ್ದು ಲೋಕಕ್ಕೆ, ಅವನು ಎಂದೆಂದೂ ವಾಪಸ್ ಬರತಕ್ಕಂಥ ಲೋಕವನ್ನು ಸೇರುತ್ತಾನೆ. ನಚ ಪುನರಾವರ್ತತೆ ಓಂ ಅನಾವರ್ತಿ ಶಬ್ದಾತ್ ಅನಾವರ್ತಿ ಶಬ್ದಾತ್ ಓಂ ಅಂದರೆ ಅಲ್ಲಿ ಹೋದವನು ಮತ್ತೆ ಬರುವುದಿಲ್ಲ. ವೈಕುಂಠ ತ್ರಿಧಾಮ ಅದು. ಶ್ವೇತದೀಪ, ಅನಂತಾಸನ ಮತ್ತು ವೈಕುಂಠ ಅವು ಅಪರಾಕೃತವಾದಂತಹ ಲೋಕಗಳು. ಅಲ್ಲಿ ಹೋದವರು ಪುನಃ ತಿರುಗಿ ಬರುವುದಿಲ್ಲ ಅಂತೆ. ಏನು ಓಂಕಾರದ ಮಹಾತ್ಮೆ ಈ ನಮ್ಮ ಜಗತ್ತಿನಿಂದ, ಲೌಕಿಕ ಜಗತ್ತಿನಿಂದ ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥದ್ದು ಓಂಕಾರ, ಅದರ ಮಹಿಮೆ. ಎಲ್ಲ ನಾಡಿಗಳನ್ನು ನಿಗ್ರಹಿಸಿ ಸುಷುಮ್ನೆಯೊಂದನ್ನು ಮಾತ್ರ ಹೊರತುಪಡಿಸಿ ಎಲ್ಲ ನಾಡಿಗಳನ್ನು ನಿಗ್ರಹಿಸಿ ಮನವನ್ನು ಹೃತ್ನಾಮಕ ಪರಮಾತ್ಮನಲ್ಲಿ ನಿಲ್ಲಿಸಿದವನಾಗಿ ಪ್ರಾಣವಾಯುವನ್ನು ಸುಷುಮ್ನೆಯ ಮೂಲಕ ಬ್ರಹ್ಮರಂಧ್ರದಲ್ಲಿ ತಂದು ಸಮಾಧಿ ಯೋಗದಲ್ಲಿ ನಿರತನಾಗಿ ಓಂಕಾರ ಪ್ರತಿಪಾದ್ಯನು ಪರಬ್ರಹ್ಮ ಸ್ವರೂಪನು ಆದ ನನ್ನನ್ನು ಓಂಕಾರದಿಂದ ಉಚ್ಚರಿಸುತ್ತಾ ಧ್ಯಾನಿಸುತ್ತಾ ತನ್ನ ದೇಹವನ್ನು ತ್ಯಜಿಸುವನು ಪರಮಗತಿಯನ್ನು ಹೊಂದುವನು ಅಂತ ಈ ಗೀತೆಯ ಶ್ಲೋಕದ ಭಾವ. ಪ್ರತಿಯೊಂದು ಮಂತ್ರದ ಕ್ರಿಯೆಗಳ ಆರಂಭ ಮತ್ತು ಕೊನೆಯಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಆರಂಭದಲ್ಲಿ ಉಚ್ಚರಿಸದಿದ್ದರೆ ಪುಣ್ಯ ಬರುವುದಿಲ್ಲ, ಕೊನೆಯಲ್ಲಿ ಹೇಳದಿದ್ದರೆ ಗಳಿಸಿರುವ ಪುಣ್ಯವು ಹರಾಸವಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಮಂತ್ರದ ಕ್ರಿಯೆಗಳ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಓಂಕಾರವನ್ನು ಹೇಳಿ ಓಂ ಗೃಣಿಹಿ ಓಂ ಅಂತ ಏನು ಹೇಳಿದೆ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಏನು ಬ್ರಹ್ಮಸೂತ್ರಗಳಿಗೆ ಹೀಗೆ ನಾವು ಏನಾದರೂ ಮಂತ್ರಗಳನ್ನು ಕ್ರಿಯೆಗಳನ್ನು ಮಾಡೋದಕ್ಕಿಂತ ಮುಂಚೆ ಓಂಕಾರವನ್ನು ಹೇಳಬೇಕು ಮೊದಲು, ಆಮೇಲೆ ಕೊನೆಯಲ್ಲಿ ಕೊನೆಯಲ್ಲಿ ಮತ್ತೆ ಓಂಕಾರವನ್ನು ಹೇಳಬೇಕು. ಯಾರಿಗೆ ಓಂಕಾರವನ್ನು ಹೇಳಲಿಕ್ಕೆ ಗುರುಗಳು ಉಪದೇಶವನ್ನು ಮಾಡಿಲ್ಲವೋ ಅವರಿಗೆ ಶ್ರೀಕಾರವನ್ನು ಉಪದೇಶ ಮಾಡುತ್ತಾರೆ. ಶ್ರೀ ಅಂತ ಹೇಳ್ತಾರೆ. ಅದನ್ನೆಲ್ಲ ವಿವರವಾಗಿ ಗುರುಗಳ ಮುಖಾಂತರ ನಾವು ತಿಳಿಯಬೇಕು. ಆದ್ದರಿಂದ ಬಹಳ ಓಂಕಾರದಿಂದನೇ ಎಲ್ಲವೂ ಪರಮಾತ್ಮನ ಒಂದು ವಿಷಯ, ಅವನೇ ಅದನ್ನು ಹೇಳಿದ ಅಂತ. ಒಟ್ಟಿನ ಮೇಲೆ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಾವು ಒಂದು ವೃತ್ತವನ್ನು ಬರೆಯಬೇಕು, ಕಂಕಣ ಆಕಾರವನ್ನು ಬರೆಯಬೇಕು. ಆ ವೃತ್ತದ ಎಡಕ್ಕೆ ಹಾಗೂ ಬಲಕ್ಕೆ ಓಂಕಾರವನ್ನು ವೃತ್ತದ ಮಧ್ಯದಲ್ಲಿ ಸಂಪೂರ್ಣವಾದಂಥ ಏನು ವೃತ್ತ ಇದೆಯಲ್ಲ, ಮಧ್ಯ ಪಾಯಿಂಟ್ನಿಂದ ಒಂದು ಈ ಕಡೆ ಒಂದು ಈ ಕಡೆ ಅಲ್ಲಿ ಓಂ ಅಂತ ಬರೆಯಬೇಕು. ಮಧ್ಯದಲ್ಲಿ ಮೀನಾಂಕನಯ್ಯ ಅಂದರೆ ಮನ್ಮಥ ದೇವನ ತಂದೆಯಾದ ಶ್ರೀಹರಿಯ ಪೀಠಸ್ಥಳ ಅಂತಕ್ಕಂಥ ಪಾಯಿಂಟ್ ಬಿಂದು ಏನಿದೆಯಲ್ಲ ಅಲ್ಲಿ ಅದನ್ನು ಚಿಂತನೆ ಮಾಡಿ ಘೃಣಿ ಅಂತ ಬರೀಬೇಕು. ಓಂ ಗೃಣಿಹಿ ಓಂ, ಓಂ ಗೃಣಿಹಿ ಓಂ ಅಂತಕ್ಕಂಥದ್ದನ್ನು ಬರೀಬೇಕು. ಈಗ ಏನದ ಕಂಕಣವನ್ನು ನಾವು ರಚಿಸಿದ್ದೇವೆ. ಒಂದು ಮಧ್ಯದಲ್ಲಿ ಗೃಣಿಹಿ ಬರೆದಿದ್ದೇವೆ, ಒಂದು ಕಡೆ ಓಂ ಬರೆದಿದ್ದೇವೆ, ಇನ್ನೊಂದು ಕಡೆ ಓಂ ಬರೆದು ಓಂ ಗೃಣಿಹಿ ಓಂ ಅಂತಕ್ಕಂಥದ್ದನ್ನು ಬರೆದಿದ್ದೇವೆ. ಇದು ಕಂಕಣ ಆಕಾರದ ಸುಳಾದಿಯ ಚಕ್ರಾಬ್ಜ ಮಂಡಲದ ಪ್ರಥಮವಾದ ವಿಷಯ. ಹಾಗೆ ನಾವು ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಇದು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಚಿಕ್ಕದಾದಂಥ ಪ್ರಯತ್ನ. ನಾವು 28 ವರ್ಷಗಳ ಹಿಂದೆಯೇ ಹರಿದಾಸ ಸಾಹಿತ್ಯವನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ನಮ್ಮದು ಸಂಸ್ಥೆ ಇದು. ವಿಶ್ವದಾದ್ಯಂತ
ಡಿಸ್ಟೆಂಟ್ ಎಜುಕೇಷನ್ ಆಗಬೇಕು, ಸಿಸ್ಟಮ್ಯಾಟಿಕ್ ಆಗಬೇಕು ಅಂತಕ್ಕಂಥ ನಮ್ಮ ಸಂಸ್ಥೆ ನಮ್ಮ ವಿಚಾರವನ್ನು ಸಮಾಜಕ್ಕೆ ಒಪ್ಪಿತು. ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ತಾವು ಕೂಡ ನಮ್ಮ ಒಂದು ತತ್ವವನ್ನು ಲೈಕ್ ಮಾಡಿದರು. ತಾವು ಕೂಡ ಹರಿದಾಸ ಸಾಹಿತ್ಯ ವಿದ್ಯಾಲಯಗಳನ್ನು ಪ್ರಾರಂಭವನ್ನು ಮಾಡಿದರು ಅಂತಕ್ಕಂಥದ್ದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ. ಹರಿದಾಸ ಸಾಹಿತ್ಯ ಪ್ರಚಾರವನ್ನು ಅನೇಕ ಸಂಸ್ಥೆಗಳು ಮಾಡಿದರೆ ಮಾತ್ರ ಆಗುತ್ತದೆ. ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಗುರುಣಿ ಓಂ.